ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಮನೆಗೆ ಸತ್ಯ ಹೋಗಿದ್ದಾನೆ, ಬಾಲು ಮನೆಗೆ. ರಾಣಿ ನಿನ್ನೆ ಬಾಲು ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಹಾಗಾಗಿ ರಾತ್ರಿ ಆಯಿತು ಅಂತೇಳಿ ಬೆಳಗ್ಗೆ ಹೋಗಿದ್ದಾನೆ ಸತ್ಯ. ರಾಣಿ ಬಾಮ್ಮ ಹೋಗೋಣ ನಮ್ಮನೆಗೆ, ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾನೆ ಫಸ್ಟು. ಅಲ್ಲ ಮಾಮ, ನನ್ನಿಂದ ನಿಮಗೆ ಪಾಪ ಹಿಂಸೆ, ಅತ್ತೆ ನಿಮಗೂ ಹಿಂಸೆ ಕೊಡ್ತಾರೆ, ಅದಕ್ಕೆ ಬೇಡ ಅಂತ ಬಂದುಬಿಟ್ಟೆ ಮಾಮ ಅಂತ ಹೇಳ್ತಾಳೆ. ಅದಕ್ಕೆ ಆಯಿತು ಬಾ, ನಾನು ನಿನ್ನ ನೋಡ್ಕೊಳ್ತೀನಿ, ಬಾ ಮನೆಗೆ ಹೋಗೋಣ ಅಂತ ಕರೀತಾನೆ ಸತ್ಯ. ಅದಕ್ಕೆ ಖಂಡಿತವಾಗೂ ಬರಲ್ಲ ಮಾಮ ಅಂತಾಳೆ. ಏನಕ್ಕಮ್ಮ ಬರಲ್ಲ, ಬಾ ಹೋಗೋಣ ಅಂತಾನೆ. ಇಲ್ಲ ಮಾಮ ಬರಲ್ಲ, ನನಗೆ ತುಂಬ ಹಿಂಸೆ ಆಗುತ್ತೆ, ಬರಲ್ಲ ನಾನು, ಅಮ್ಮನ ಬಿಡಿಸ್ಬೇಕು ಅದಕ್ಕೋಸ್ಕರ ಅಂತ. ಹಂಗಾರೆ ನಿಮ್ಮ ಮಾಮನ ಕೈಲಿ ಬಿಡ್ಸೋಕ್ಕಾಗಲ್ಲ ಅಂತ ಬಂದ ಇಲ್ಲಿಗೆ ಅಂತ ಹೇಳ್ತಾನೆ. ಹಂಗಲ್ಲ ಮಾಮ, ಬಿಡಿಸ್ಬೇಕು, ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಇದೆ ನನಗೆ, ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ನಾನು ಬಿಡಿಸ್ತೀನಿ ಬಾಮ್ಮ ಹೋಗೋಣ ಅಂತಾನೆ. ಎಷ್ಟೆಲ್ಲ ಹಿಂಸೆ ಮಾಡ್ತಾನೆ, ಏನು ಮಾಡಿರೂ ಆ ಹುಡುಗಿ ರಾಣಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ, ಫ್ರೆಂಡ್ ಮನೆಯಲ್ಲೇ ಇರ್ತೀನಿ ಅಂತ ಹೇಳುತ್ತೆ. ಅಪ್ಪ ಅನ್ನಲ್ಲ, ಫ್ರೆಂಡು ಅಂದರೆ ಅವ್ರ ಅಮ್ಮನ ಬಿಡಿಸಿದ ಮೇಲೇ ನಿಮ್ಮನ್ನು ಅಪ್ಪ ಅಂತ ಕರೆಯೋದು, ಅಲ್ಲಿವರೆಗೆ ನಾನು ಅಪ್ಪ ಅಂತ ಕರೆಯಲ್ಲ ಅಂತ ಹೇಳಿಬಿಟ್ಟಿದೆ ಮಗು. ಹಾಗಾಗಿ ಇವ್ರ ಮೇಲೆ ಇರ್ತೀನಿ, ನಾನು ಬರಲ್ಲ ಅಂತ. ಅದಕ್ಕೆ ಬಾಲನು ಹೇಳ್ತಾನೆ, ಇರಲಿ ಬಿಡು ಸತ್ಯನ, ನೀನು ಮಾತಾಡಬೇಡ, ಸುಮ್ಮನಿರೋ, ಹೆಂಗೋ ಕರ್ಕೊಂಡು ಬಂದೆ ನೀನು ಅಂತ. ಅಲ್ಲ ರಾಣಿನೇ ನಾನೇನೋ ಮಾಡಲಿ, ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗುತ್ತಾ, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಮೇಲೆ ರಾಣಿನ ಬಲವಂತ ಮಾಡ್ತಾನೆ ಸತ್ಯ. ಬಾ ಮಗು ಹೋಗೋಣ, ಬಾರವ್ವ ನಾನು ನೋಡ್ಕೋತೀನಿ, ಬಾ ರಾಣಿ, ಬಾ 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 ಅಂತ. ಕೊನೆ ಬರೋದೇ ಇಲ್ಲ ಅಂತ ಹುಡುಗಿ ಹಠ ಮಾಡಿದಾಗ ಅಳ್ತಾನೆ. ಬರಲ್ಲ ಅಂತೀಯಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮ ಅಮ್ಮಂಗೆ ಏನಂತ ಉತ್ತರ ಹೇಳಲಿ ನಾನು, ಬರಲ್ಲ ಅಂತೀಯಲ್ಲ ಬಾ ಅಂತೇಳಿ. ಇಲ್ಲ ಬರಲ್ಲ ಮಾಮ, ನಾನು ಇಲ್ಲೇ ಇರ್ತೀನಿ, ನೀವು ನನ್ನ ನೋಡಬೇಕು ಅಂದಾಗ ಇಲ್ಲಿಗೆ ಬಂದುಬಿಡಿ ಮಾಮ, ನನ್ನನ್ನು ನೋಡ್ಕೊಂಡು ಹೋಗಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳುತ್ತೆ ಮಗು. ಆವಾಗ ಸತ್ಯಂಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಸರಳ ಅಷ್ಟು ಹಿಂಸೆ ಕೊಡ್ತಾಳೆ, ಅದಕ್ಕೆ ಈ ಮಗು ಬಂದುಬಿಟ್ಟಿದೆ ಅಂತೇಳಿ. ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಿದ್ಲು. ಯಾವಾಗಲೂ ಮಾಮನ ಬಿಟ್ಟು ಹೋಗಲ್ಲ ಅಂತಿದ್ಲು. ಆದರೆ ಇಷ್ಟು ನೋವಾಗಿದೆ ಮಗುಗೆ ಅಂದರೆ ಇನ್ನೆಷ್ಟು ಹಿಂಸೆ ಕೊಟ್ಟಿರಬೇಡ ಅಂತೇಳ್ಬಿಟ್ಟು, ಸರಳ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಅಂತೇಳ್ಬಿಟ್ಟು ಗೊತ್ತಾಗಿದೆ. ಅದಕ್ಕೆ ಅವನು ಕರೆಯೋವಷ್ಟು ಕರಿತಾನೆ, ನಾನು ನೋಡ್ಕೊತೀನಿ, ಬಾ ಮಗಳೇ, ಬಾ ರಾಣಿ ಅಂತೇಳ್ಬಿಟ್ಟು. ಇಷ್ಟೇ ಕರೆದ್ರೂ ಆ ಮಗು ಬರೋದೇ ಇಲ್ಲ ಅನ್ನುತ್ತೆ. ಆಗ ಅಮ್ಮನ ಬಿಡಿಸ್ಬೇಕು ಮಾಮ, ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ, ಬರಲ್ಲ ನಾನು ಅಂತ. ಅವನು ಬಿಕ್ಕಿ ಅಳೋದು ನೋಡಿಬಿಟ್ಟು ಈ ಮಗುಗೂ ಅಳು ಬಂದುಬಿಡುತ್ತೆ, ಇದು ಅಳುತ್ತೆ. ಅದಕ್ಕೆ ಮಮ್ಮ ಅಳಬೇಡಿ ಮಮ್ಮ, ನಾನು ಇಲ್ಲಿ ಇರ್ತೀನಿ, ಅಳಬೇಡಿ ನೀವು ಅಂತ ಹೇಳುತ್ತೆ. ಅವನು ಎಷ್ಟೆಲ್ಲ ಕರೀತಾನೆ, ತುಂಬ ಕರೀತಾನೆ, ಯಾವ್ಯಾವ ರೀತಿನೋ ಕರೀತಾನೆ, ಎಲ್ಲ ರೀತಿನೂ ಕರೀತಾನೆ. ಇಲ್ಲಿರೋದು ಬೇಡ ಬಾಮ್ಮ, ಇವನು ಬಾಲ ಸರಿ ಇಲ್ಲ, ಇವನು ಒಳ್ಳೆಯವನಲ್ಲ ಬಾಮ್ಮ ಅಂತಲೂ ಕರೀತಾನೆ. ಏನೇ ಕರೆದ್ರೂ ಆ ಮಗು ಹೋಗೋದೇ ಇಲ್ಲ ಅಂತ ಹೇಳುತ್ತೆ. ವರ್ಧ ಅವನು ರಾಣಿನೂ ಈಗ ಬಾಲನ ಮನೆಗೆ ಬಂದಿರೋದ್ರಿಂದ ವರ್ಧನಿಗೆ ಇವಾಗ ಇವನೇ ಕಿಡ್ನಾಪ್ ಮಾಡಿಸ್ಬೇಕು ಅಂತಿದ್ದ ರಾಣಿನ. ಈಗ ಬಾಲನ ಮನೆಗೆ ರಾಣಿ ಬಂದಿರೋದ್ರಿಂದ ಕಷ್ಟ ಆಗ್ತಿದೆ. ಏಕೆಂದರೆ ಯಾವಾಗಲೂ ಕಾವಲಿರ್ತಾನ ಬಾಲ, ಹಂಗಾಗ್ಬಿಟ್ಟು ರಾಣಿನ ಏನೂ ಮಾಡೋಕ್ಕಾಗಲ್ಲ. ಒಂದು ಬ್ಯಾಗು ಕೂಡ ಸಿಕ್ಕಿಲ್ಲ, ಆ ಬ್ಯಾಗಲ್ಲಿರೋ ಮೆಮೊರಿ ಕಾರ್ಡು ಸಿಕ್ಕಿಲ್ಲ ಇವನಿಗೆ. ಹಾಗಾಗಿ ಇವನು ಕೇಸ್ ಏನಾರ ಉಲ್ಟಾ ಆದರೆ ಇವನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ರಾಣಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳೆ ಇವಾಗ, ತಲೆ ಬಾಚ್ಕೊ ಮಗಳೇ ಅಂತೇಳಿ. ಬಾಲ ತಲೆ ಬಾಚುತ್ತಾ ಇದ್ದಾನೆ, ಆದರೆ ಅವಳಿಗಿನ್ನೂ ಗೊತ್ತಾಗಿಲ್ಲ ಬಾಲನೇ ತಲೆ ಬಾಚ್ತಾ ಇದ್ದಾನೆ ಅಂತೇಳ್ಬಿಟ್ಟು. ರಾಣಿ ಹಾಗಂತ ಹೇಳ್ತಲೇ ಇದ್ದಾಳೆ, ಬಾಚ್ಕೋ ರಾಣಿ, ಸರಿಯಾಗಿ ತಲೆ ಬಾಚ್ಕೋ, ಸರಿಯಾಗಿ ಊಟ ಮಾಡು, ಚೆನ್ನಾಗಿರು ಅಂತ. ಏಕೆ ಅಂದರೆ ಬಾಲನ ಮನೇಲಿರೋ ವಿಷಯನ ರಾಣಿ ಹೇಳ್ಬೇಡ ಅಂತಲೂ ಹೇಳಿದ್ದಾನೆ, ಮತ್ತು ಅವಳಿಗೂ ಕೂಡ ಹೇಳ್ಬೇಡ ಅಂತ ಹೇಳಿದ್ದಾಳೆ. ಬಾಲಂಗೂ ಹೇಳಿದ್ದಾಳೆ, ರಾಣಿ ನಾನು ಬಂದು ನಿಮ್ಮ ಮನೇಲಿರೋ ವಿಷಯನ ನಮ್ಮ ಅಮ್ಮಂಗೆ ಹೇಳ್ಬೇಡಿ ಅಂತೇಳಿ. ಹಾಗಾಗಿ
ಅವಳು ಹೇಳಲ್ಲ, ಇವನು ಹೇಳಲ್ಲ. ಸತ್ಯ ಏನು ಮಾಡ್ತಾನೋ ಗೊತ್ತಿಲ್ಲ, ಸತ್ಯ ಹೇಳ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ. ಒಟ್ಟಿಗೆ ಇವರು ಇಬ್ಬರಿಂದನೂ ಅಂತೂ ವಿಷಯ ಗೊತ್ತಾಗಲ್ಲ. ಮೋಸ್ಟ್ಲಿ ವರ್ಧ ಏನಾರ ಹೋಗಿ ವರದಿ ಒಪ್ಪಿಸ್ತಾನೋ, ಅಥವಾ ಸಾರಿಕಾ ಹೋಗಿ ವರದಿ ಒಪ್ಪಿಸ್ತಾಳೋ, ಅಥವಾ ಜೈಲರೇ ಹೇಳ್ಬಿಡ್ತಾರೋ, ಯಾರು ಹೇಳ್ತಾರೋ ರಾಣಿ ಕಾವೇರಿಗೆ ಗೊತ್ತಿಲ್ಲ. ಒಟ್ಟಿಗೆ ಬಾಲ ಮತ್ತು ರಾಣಿ ಹೇಳಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.